ಕೃಷ್ಣನು ಹುಟ್ಟಿದ್ದು ಯದುವಂಶವೆನ್ನುವ ಕುಟುಂಬದಲ್ಲಿ. ಯದುವಂಶಕ್ಕೆ ಚಂದ್ರಗ್ರಹದ ದೇವತೆ ಸೋಮನೇ ಮೂಲಪುರುಷ. ಕ್ಷತ್ರಿಯ ರಾಜರುಗಳಲ್ಲಿ 2 ಮುಖ್ಯ ವಂಶಗಳಿವೆ. ಒಂದು ವಂಶಕ್ಕೆ ಚಂದ್ರಲೋಕದ ರಾಜನು ಮೂಲಪುರುಷ, ಇನ್ನೊಂದು ಸೂರ್ಯಗ್ರಹದ ರಾಜನ ಸಂತತಿ. ಕೃಷ್ಣನು ಕಾಣಿಸಿಕೊಂಡಾಗ ಸಾಮಾನ್ಯವಾಗಿ ಅವನು ಕ್ಷತ್ರಿಯ ಕುಟುಂಬದಲ್ಲಿ ಕಾಣಿಸಿಕೊಳ್ಳುತ್ತಾನೆ, ಏಕೆಂದರೆ ಅವನು ಧಾರ್ಮಿಕ ತತ್ವಗಳನ್ನು ಅಥವಾ ಧಾರ್ಮಿಕ ಬದುಕನ್ನು ಸ್ಥಾಪಿಸಬೇಕು. ವೈದಿಕ ವ್ಯವಸ್ಥೆಯ ಪ್ರಕಾರ ಕ್ಷತ್ರಿಯ ಕುಟುಂಬವು ಮಾನವಕುಲದ ರಕ್ಷಕ. ಪರಮಪುರುಷನು ಶ್ರೀರಾಮಚಂದ್ರನಾಗಿ ಅವತರಿಸಿದಾಗ ಸೂರ್ಯದೇವನ ಸಂತತಿಗೆ ಸೇರಿದ ರಘುವಂಶದಲ್ಲಿ ಅವತರಿಸಿದನು. ಶ್ರೀಕೃಷ್ಣನಾಗಿ ಅವತರಿಸಿದಾಗ ಯದುವಂಶದಲ್ಲಿ ಹುಟ್ಟಿದನು. ಕೃಷ್ಣನ ತಂದೆಯು ಯದುವಂಶದ ಶೂರಸೇನ ಎನ್ನುವವನ ಮಗ. ಕಾಳಿಂದಿ ನದಿಯ ತೀರದಲ್ಲಿ ಎತ್ತರವಾದ ಮರಗಳಿಂದ ಕೂಡಿದ ಸುಂದರವಾದ ಮಧುವನವು ಭೂಮಿಯಲ್ಲಿ ಇತ್ತು. ಅಲ್ಲಿ ಲವಣಾಸುರನೆಂಬ ರಾಕ್ಷಸನು ಪರಮ ದುರ್ಮಾರ್ಗಿಯಾಗಿದ್ದನು. ಅವನ ತಂದೆಯ ಹೆಸರು ಮಧು. ಬ್ರಾಹ್ಮಣರನ್ನು, ಸಾಧುಗಳನ್ನು, ಋಷಿಗಳನ್ನು ಕಾಡುತ್ತಿದ್ದ ಲವಣಾಸುರನನ್ನು ಶತ್ರುಘ್ನನೆಂಬವನು ಕೊಂದು ಆ ವನದಲ್ಲಿ ಒಂದು ನಗರವನ್ನೇ ನಿರ್ಮಿಸಿದನು. ಅದುವೇ ಮಧುರಾ ನಗರ. ಆದರೆ ಶತ್ರುಘ್ನನ ವಂಶದವರು ಅದನ್ನು ಬಹಳ ಕಾಲ ಪಾಲಿಸಲಿಲ್ಲ. ಮಧುರಾ ನಗರವು ಯದುವಂಶದ ರಾಜರ ವಶವಾಯಿತು. ಅದನ್ನು ಯಯಾತಿಯ ಮಗನಾದ ಶೂರಸೇನನು ಪಾಲಿಸಿಕೊಂಡಿದ್ದನು. ವರುಣದೇವನ ಶಾಪವನ್ನು ಪಡೆದ ಕಶ್ಯಪನು ಅವನಿಗೆ ಹುಟ್ಟಿ ವಸುದೇವನೆಂಬ ಹೆಸರಿನಿಂದ ಬೆಳೆದನು. ಅದಿತಿ ದೇವಕಿ ಎಂಬ ಹೆಸರಿನಲ್ಲಿ ವಸುದೇವನಿಗೆ ಹೆಂಡತಿಯಾಗಿ ಹೊಂದಿಕೊಂಡಳು. ಆದರೆ ವಸುದೇವನು ವೈಶ್ಯವೃತ್ತಿಯನ್ನು ಅವಲಂಬಿಸಿದುದರಿಂದ ಮಧುವಂಶದಲ್ಲಿ ಹುಟ್ಟಿದ ಉಗ್ರಸೇನನು ಮಧುರಾಪುರವನ್ನು ಪಾಲಿಸಿಕೊಂಡು ಬಂದನು. ಅವನ ಮಗನೇ ಕಂಸ. ದೇವಕನೆಂಬವನಿಗೆ ಮಗಳಾಗಿ ಹುಟ್ಟಿದವಳು ದೇವಕಿ. ದೇವಕನು ದೇವಕಿಯನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡುವಾಗ ಒಂದು ಅದ್ಭುತ ಸಂಭವವಾಯಿತು. ಮಧುರಾ ನಗರದಲ್ಲಿ ಅಂದು ಮಹಾಸಂಭ್ರಮ. ಯದುತ್ತಮನಾದ ವಸುದೇವನು ದೇವಕಿಯನ್ನು ಮದುವೆಯಾದನು. ಉಗ್ರಸೇನ ಮಹಾರಾಜನು ತನ್ನ ತಮ್ಮನ ಮಗಳ ಮದುವೆಯನ್ನು ಮಹಾವೈಭವದಿಂದ ನಡೆಸಿದನು. ಪುರಜನರು ಬಹಳ ಸಡಗರದಿಂದ ನಗರವನ್ನು ಅಲಂಕರಿಸಿದ್ದರು. ಎಲ್ಲೆಲ್ಲಿಯೂ ನೃತ್ಯ ಸಂಗೀತಗಳು ನಡೆಯುತ್ತಿದ್ದವು. ನೆರೆದ ಜನಸಮೂಹ ಉಗ್ರಸೇನನ ಸತ್ಕಾರದಿಂದ ಸಂತುಷ್ಟರಾದರು. ಅಂದು ಮದುವೆ ಮೆರವಣಿಗೆ ಅಮಿತವಾದ ಪರಿವಾರದೊಡನೆ ವಧೂ-ವರರು ರಥಾರೂಢರಾಗಿ ಮಧುರೆಯ ರಾಜ ಬೀದಿಗಳಲ್ಲಿ ಸಂಚರಿಸಲು ಹೊರಟಾಗ ವಾದ್ಯಘೋಷ ದಿಕ್ಕುಗಳನ್ನು ಭೇದಿಸಿತು. ಆ ವೈಭವವನ್ನು ನೋಡಲು ದೇವತೆಗಳು ಅಂತರಿಕ್ಷದಲ್ಲಿ ಸಾಲುಗಟ್ಟಿ ನಿಂತರು. ಮಹಾರಾಜ ಕಂಸನು ತನ್ನ ಸೋದರಿ ದೇವಕಿಯ ಮುಖದಲ್ಲಿ ಅಭಿವ್ಯಕ್ತವಾದ ಭಾವನೆಯನ್ನು ಗಮನಿಸಿ, ನೀನು ಇದನ್ನು ಇಷ್ಟಪಡುತ್ತೀಯೆಂದು ನನಗೆ ತಿಳಿದಿತ್ತು ಎಂದನು. ಮುಗುಳ್ನಗುತ್ತಾ, ನಿನ್ನ ಮದುವೆಗೆಂದೇ ವಿಶೇಷವಾಗಿ ತಯಾರಾದ ರಥವಿದು. ಇದರಲ್ಲಿ ಅಳವಡಿಸಿರುವ ಬೆಲೆಬಾಳುವ ವಜ್ರಗಳನ್ನು, ಮಣಿಗಳನ್ನು ನೋಡು. ಈ ಕುದುರೆಗಳು ವಿಶ್ವದಲ್ಲೇ ಶ್ರೇಷ್ಠವಾದವುಗಳು. ಇಂಥ ಉತ್ಕೃಷ್ಟ ರಥವನ್ನೇರಲು ತಡವೇಕೆ? ವಸುದೇವ, ನಿನ್ನ ವಧುವನ್ನು ಕಾಯಿಸುವಿಯೇಕೆ? ರಥಾರೂಢನಾಗು ಎಂದನು. ಹೆಮ್ಮೆಯಿಂದ ಮುಗುಳ್ನಗುತ್ತಾ ದೇವಕಿಯು ಆ ವೈಭವದಿಂದ ಕೂಡಿದ ರಥವನ್ನು ತನ್ನ ಪತಿಯೊಂದಿಗೆ ಏರಿ ಕುಳಿತಳು. ಅಲ್ಲಿ ನೆರೆದಿದ್ದ ಸಾವಿರಾರು ಪ್ರಜೆಗಳು ಪುಷ್ಪ ಪನ್ನೀರಗಳನ್ನು ಅವರ ಮೇಲೆ ಎರಚಿ ಈ ನವರಾಜ ದಂಪತಿಗಳನ್ನು ಅಭಿನಂದಿಸಿದರು. ಕಂಸ, ಕುದುರೆಯ ಲಗಾಮನ್ನು ನನಗೆ ಕೊಡು. ರಾಜನಾದವನು ತಾನೇ ರಥವನ್ನು ಓಡಿಸಬಾರದು ಎಂದು ವಸುದೇವನು ಕಂಸನಿಂದ ಲಗಾಮನ್ನು ತೆಗೆದುಕೊಳ್ಳಲು ಯತ್ನಿಸಿದನು. ಆದರೆ ವಸುದೇವನಿಗೆ ಅದನ್ನು ಕೊಡದೆ ಕಂಸನು ಹೀಗೆಂದನು, ಮದುವೆಯಾದ ತಂಗಿಯನ್ನು ಸೋದರನು ತಾನೇ ಕರೆದುಕೊಂಡು ಹೋಗಿ ಗಂಡನ ಮನೆಯಲ್ಲಿ ಬಿಟ್ಟು ಬರಬೇಕೆಂಬ ಸಂಪ್ರದಾಯವಿದೆ. ಆದ್ದರಿಂದ ವಸುದೇವ, ರಥವನ್ನೋಡಿಸುವುದು ನನ್ನ ಪಾಲಿಗೆ ಬಂದಿರುವ ಸಂತೋಷದ ಕೆಲಸ. ನೀನು ಪತ್ನಿಯೊಂದಿಗೆ ಪ್ರಸನ್ನನಾಗಿ ರಥದಲ್ಲಿ ಕುಳಿತುಕೋ. ಹೀಗೆ ನುಡಿದ ಕಂಸನು ತನ್ನ ಬಲಿಷ್ಠವಾದ ಕೈಗಳಿಂದ ಲಗಾಮನ್ನು ಎಳೆದ ಕೂಡಲೇ ಕುದುರೆಗಳು ರಥದೊಂದಿಗೆ ಮುಂದೆ ಸಾಗತೊಡಗಿದವು. ರಥವು ಸಾವಿರಾರು ಸೈನಿಕರು, ಆನೆಗಳು,
ಕುದುರೆಗಳು ಮೊದಲಾದ ಪರಿವಾರದೊಂದಿಗೆ ಮಧುರೆಯ ಪ್ರಧಾನ ಬೀದಿಯಲ್ಲಿ ಸಾಗಿತು. ಪರಿವಾರದಲ್ಲಿದ್ದ ಸಂಗೀತಗಾರರು ಮಂಗಳವಾದ್ಯಗಳೊಡನೆ ಸುಶ್ರಾವ್ಯವಾದ ಸಂಗೀತವನ್ನು ಹಾಡಿದರು. ಸಾರಥಿಯಾಗಿ ರಥವನ್ನು ನಡೆಸುತ್ತಿದ್ದ ಕಂಸನು ತನ್ನ ಪ್ರಜೆಗಳ ಜೈಕಾರಕ್ಕೆ ಕೈಬೀಸಿ ಪ್ರತಿಕ್ರಿಯಿಸುತ್ತಾ ಹರ್ಷಚಿತ್ತನಾಗಿದ್ದನು. ವಸುದೇವ ದೇವಕಿಯರು ಪರಸ್ಪರ ಒಬ್ಬರನ್ನೊಬ್ಬರು ನೋಡಿ ಸಂತೋಷಿಸುತ್ತಾ ಪ್ರಜೆಗಳು ವ್ಯಕ್ತಪಡಿಸುತ್ತಿದ್ದ ಪ್ರೀತಿ ವಿಶ್ವಾಸಗಳನ್ನು ಕಂಡು ಪ್ರಸನ್ನರಾಗಿದ್ದರು. ಹೀಗೆ ಎಲ್ಲೆಲ್ಲೂ ಸಂತೋಷದ ವಾತಾವರಣ ಹರಡಿರಬೇಕಾದರೆ ಇದ್ದಕ್ಕಿದ್ದಂತೆ ಆಕಾಶವೂ ಕಪ್ಪಾಯಿತು. ಒಂದು ರೀತಿಯ ಗುಡುಗುವ ಶಬ್ದದಿಂದ ಕುದುರೆಗಳು ಭೀತಿಗೊಂಡವು. ಪ್ರಸನ್ನವದನನಾಗಿದ್ದ ಕಂಸ ಕೂಡಲೇ ಗಂಭೀರನಾದನು. ಆ ಮೆರವಣಿಗೆ ಮಧುರೆಯ ಮಧ್ಯಪ್ರದೇಶಕ್ಕೆ ಬಂದಾಗ ಮೇಘಸ್ತೋಮವು ಒಟ್ಟಿಗೆ ಮೊಳಗಿದಂತೆ ಬಹು ಭೀಕರ ಶಬ್ದವಾಯಿತು. ಜನರು ಭೀತರಾಗಿ ದಿಕ್ಕುಗಳನ್ನು ನೋಡತೊಡಗಿದರು. ಮೆರವಣಿಗೆ ತಾನಾಗಿ ನಿಂತು ಹೋಯಿತು. ವಾದ್ಯನಾದವು ತಕ್ಷಣವೇ ನಿಂತವು. ಮೌನವು ಆವರಿಸಿಕೊಂಡಿತು. ಅಂದೇ ಯುವರಾಜ ಕಂಸನ ಉತ್ಸಾಹವೆಲ್ಲ ಇಂಗಿ ಹೋಗುವಂತೆ ಒಂದು ಅಶರೀರವಾಣಿ ಕೇಳಿಸಿತು. ಏಳವೋ ಖಳ ಕಂಸ, ಕೇಳು, ಇಂದು ಯಾರ ಮದುವೆಯೆಂದು ಸಡಗರ ಪಡುತ್ತೀಯೋ ಆ ನಿನ್ನ ತಂಗಿಯ 8ನೇ ಗರ್ಭದಲ್ಲಿ ಹುಟ್ಟುವವನು ನಿನ್ನ ತಲೆಯನ್ನು ಮುರಿಯುವನು. ಆಕಾಶದಿಂದ ಈ ಭವಿಷ್ಯವಾಣಿಯನ್ನು ಕೇಳಿದ ಕೂಡಲೇ ಕಂಸನ ಕೋಪ ನೆತ್ತಿಗೇರಿತು. ದಪ್ಪನಾದ ಮೀಸೆಗಳು ಅದುರಲಾರಂಭಿಸಿದವು. ಮುಗ್ಗಳಾಗಿ ಕುಳಿತಿದ್ದ ತಂಗಿಯ ಕೂದಲನ್ನು ತನ್ನ ಕೈಯಲ್ಲಿ ಹಿಡಿದು, ನಿನ್ನ ಮಗುವು ನನ್ನನ್ನು ಕೊಲ್ಲುವನೆ, ಇಳಿ ಕೆಳಗೆ ಎಂದು ಅವಳನ್ನು ಎಳೆದು ತನ್ನ ಕತ್ತಿಯಿಂದ ಅವಳ ಕತ್ತನ್ನು ಕತ್ತರಿಸಲು ಮುಂದಾದನು. ಪ್ರಜೆಗಳೆಲ್ಲರೂ ದಿಗ್ಭ್ರಾಂತರಾಗಿ ನೋಡತೊಡಗಿದರು. ಕೂಡಲೇ ವಸುದೇವನು ಕಂಸನನ್ನು ತಡೆಯಲು ಎದ್ದನು. ಓ ಭಾವ, ನಿನ್ನ ಪ್ರೀತಿಯ ತಂಗಿಯನ್ನು ನಿನ್ನ ಕೈಯಾರೆ ಕೊಲ್ಲುವುದೇ? ಭೋಜವಂಶದಲ್ಲೇ ಅತ್ಯಂತ ಪ್ರಸಿದ್ಧ ರಾಜನಾದ ನೀನು ಒಂದು ಹೆಣ್ಣಿನ ವಿವಾಹದಂತಹ ಶುಭ ಸಮಯದಲ್ಲಿ ಅವಳನ್ನು ಸಂಹರಿಸುವುದೇ? ನೀನು ಸಾವಿಗೆ ಅಷ್ಟೊಂದು ಅಂಜುವಿಯೇಕೆ? ನಿನ್ನ ಹುಟ್ಟಿನೊಂದಿಗೆ ಸಾವು ಬಂದಿರುತ್ತದೆಂಬುದು ನಿನಗೆ ತಿಳಿಯದೆ? ದಯವಿಟ್ಟು ನಿನ್ನ ಕೋಪವನ್ನು ಶಮನ ಮಾಡಿಕೊಂಡು ಕತ್ತಿಯನ್ನು ಕೆಳಗಿಳಿಸು. ಇದು ನನ್ನ ವಿನಮ್ರ ಪ್ರಾರ್ಥನೆ. ಆದರೆ ನಿನ್ನ ಮಗುವೇ ನನ್ನನ್ನು ಕೊಲ್ಲುವುದಲ್ಲ ಎಂದು ಕಂಸ ಗುಡುಗಿದ. ಕಂಸ, ಈಗ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಎಂದು ನೋಡಲಾರೆಯ? ಕಂಸನ ಕತ್ತಿ ಹಿಡಿದ ಕೈಯನ್ನು ಕೆಳಗಿಳಿಸಲು ಯತ್ನಿಸುತ್ತಾ ವಸುದೇವನು ನುಡಿದ. ಅವಳನ್ನು ಈಗ ನೀನು ಕೊಂದರೆ ನಿನ್ನ ಕೀರ್ತಿಗೆ ಕಳಂಕ ಬರುವುದಿಲ್ಲವೇ? ವಿವಾಹವಾದ ದಿನದಂದೇ ತನ್ನ ತಂಗಿಯನ್ನು ಕೊಂದ ರಾಜನೆಂದು ಜನರು ನಿನ್ನ ಬಗ್ಗೆ ಹೇಳಿಕೊಳ್ಳುವುದಿಲ್ಲವೇ? ಆದರೆ ಈ ಮಾತುಗಳಾವುದು ಕೋಪದಿಂದ ಉಗ್ರನಾಗಿದ್ದ ಕಂಸನ ಕಿವಿಗೆ ಬೀಳಲಿಲ್ಲ. ಅವನು ಕೂಡಲೇ ತನ್ನ ತಂಗಿಯ ಪ್ರಾಣವನ್ನು ತೆಗೆಯಲು ಸಿದ್ಧನಾಗಿದ್ದ. ವಸುದೇವ ಮತ್ತೊಮ್ಮೆ ಕೂಗಿ ಹೇಳಿದ, ಕಂಸ, ದಯವಿಟ್ಟು ನನ್ನ ಮಾತನ್ನು ಆಲಿಸು. ಈಗ ಸದ್ಯಕ್ಕಂತೂ ನಮಗಿನ್ನೂ ಮಕ್ಕಳಿಲ್ಲವಾದ್ದರಿಂದ ನಿನ್ನ ಜೀವಕ್ಕೆ ಏನೂ ಅಪಾಯವಿಲ್ಲ. ಅಷ್ಟೇ ಅಲ್ಲ, ಇದೋ ನಿನಗೆ ಮಾತು ಕೊಡುತ್ತಿದ್ದೇನೆ. ನನಗೆ ಗಂಡು ಮಕ್ಕಳು ಹುಟ್ಟಿದಲ್ಲಿ ಅವರೆಲ್ಲರನ್ನೂ ನಿನಗೆ ತಂದು ಒಪ್ಪಿಸುತ್ತೇನೆ. ನಿನಗಿಷ್ಟ ಬಂದಂತೆ ಮಾಡಿಕೋ. ಕೋಪದಿಂದ ಏದುಸಿರು ಬಿಡುತ್ತಿದ್ದ ಕಂಸ ಈ ಮಾತನ್ನು ಕೇಳಿ ನಿಧಾನವಾಗಿ ಖಡ್ಗವನ್ನು ಇಳಿಸಿದ. ಹೌದೇ, ದೇವಕಿಗೆ ಹುಟ್ಟುವ ಪ್ರತಿ ಮಗುವನ್ನು ನನಗೆ ತಂದು ಒಪ್ಪಿಸುವೆಯಾ ಎಂದು ಅನುಮಾನದಿಂದಲೇ ವಸುದೇವನನ್ನು ಕೇಳಿದ. ಕೂಡಲೇ ವಸುದೇವನು, ಹೌದು ಕಂಸ, ಇದು ನನ್ನ ಪ್ರತಿಜ್ಞೆ ಎಂದನು. ವಸುದೇವನ ಸ್ವಭಾವವನ್ನು ಅರಿತಿದ್ದ ಕಂಸನಿಗೆ ಅವನು ತನ್ನ ಮಾತಿಗೆ ಎಂದೂ ತಪ್ಪುವುದಿಲ್ಲವೆಂದು ತಿಳಿದಿತ್ತು. ಅವನು ಹೇಳಿದ ವಿಚಾರವೂ ಸರಿ ಎನಿಸಿತು. ಸದ್ಯಕ್ಕಂತೂ ತನ್ನ ತಂಗಿಯನ್ನು ಕೊಲ್ಲದೆ ಬಿಡಬಹುದು ಎಂದು ಅವನಿಗೆ ಅನಿಸಿತು. ಒಳ್ಳೆಯದು, ಹಾಗಿದ್ದರೆ ಈ ರಾಜಮೆರವಣಿಗೆ ಮುಂದುವರಿಯಲಿ ಎಂದ ಕಂಸ ಕುದುರೆಯ ಲಗಾಮನ್ನು ಎಳೆದ. ರಥವು ನಿಧಾನವಾಗಿ ಮುಂದೆ ಸಾಗತೊಡಗಿತು. ಆದರೆ ಅದರಲ್ಲಿ ಕುಳಿತ ನವದಂಪತಿ ಮಾತ್ರ ಮುಗುಳ್ನಗುವುದಾಗಲಿ ಪ್ರಜೆಗಳ ಕಡೆ ಕೈ ಬೀಸುವುದಾಗಲಿ ಮಾಡುತ್ತಿರಲಿಲ್ಲ. ಅವರಲ್ಲಿ ಗಂಭೀರವಾದ ಮೌನ ನೆಲೆಸಿತ್ತು. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.